यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರಿಗೆ ರಾಜಗೋಪಾಲನ ಪ್ರಸಾದ. ಮೈಲಾಪುರದಲ್ಲಿ ಶ್ರೀನಿವಾಸನಿಗೆ ಅನ್ನಕೂಟೋತ್ಸವ. ಸೌಮ್ಯಕೇಶವ ಸ್ವಾಮಿಯವರಿಗೆ ಮಹಾ ಅಭಿಷೇಕ. ಈಗ ಸಮಾಚಾರದ ವಿವರಗಳು. ರಾಜಮನ್ನಾರ್ ಗುಡಿಯ ಶ್ರೀ ವಿದ್ಯಾ ರಾಜಗೋಪಾಲ ಸ್ವಾಮಿ ಹಾಗೂ ತಾಯಾರ್ ಅವರ ಮಾಲೆ ಪ್ರಸಾದವನ್ನು ನಮ್ಮ ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರಿಗೆ ನಿನ್ನೆ ಶ್ರೀ ಪ್ರಸನ್ನ ವೆಂಕಟೇಶ ದೀಕ್ಷಿತರ್ ಅವರು ಸಮರ್ಪಿಸಿದರು. ಭಗವಂತನ ಮಹಾಪ್ರಸಾದವನ್ನು ಸ್ವೀಕರಿಸಿ ಶ್ರೀ ಶ್ರೀಗಳವರು ಲೋಕಕ್ಷೇಮಕ್ಕಾಗಿ ಪ್ರಾರ್ಥಿಸಿದರು. ನಮ್ಮ ಶ್ರೀಮಠದ ಭಕ್ತರಾದ ಶ್ರೀ ಶ್ರುತಪ್ರಕಾಶ್ ಅವರಿಗೆ ಷಷ್ಠ್ಯಾಬ್ದಿ ಪೂರ್ತಿ ಮಹೋತ್ಸವ ಇಂದು ನಡೆಯಿತು. ಪರಮಪೂಜ್ಯ ಶ್ರೀ ಶ್ರೀ ಜಿ.ಆರ್. ಸ್ವಾಮಿಯವರು ಈ ಸಮಾರಂಭದಲ್ಲಿ ಭಾಗವಹಿಸಿ ಶ್ರೀ ಶ್ರುತಪ್ರಕಾಶ್ ಅವರನ್ನು ಆಶೀರ್ವದಿಸಿದರು ಹಾಗೂ ಅವರು ಮತ್ತು ಅವರ ಕುಟುಂಬದ ಶ್ರೇಯಸ್ಸಿಗಾಗಿ ಭಗವಂತನಲ್ಲಿ ಪ್ರಾರ್ಥಿಸಿದರು. ಚೆನ್ನೈನ ಮೈಲಾಪುರದಲ್ಲಿರುವ ಶ್ರೀ ವೇದಾಂತ ದೇಶಿಕರ ದೇವಸ್ಥಾನದಲ್ಲಿ ಇಂದು ಶ್ರೀ ಶ್ರೀನಿವಾಸ ಪೆರುಮಾಳವರಿಗೆ ತಿರುಪ್ಪಾವಡೈ ಸೇವೆ ನಡೆಯಿತು. ಈ ಸಂದರ್ಭದಲ್ಲಿ ಭಗವಂತನಿಗೆ ಅಭಿಷೇಕವಾಗಿ ವಿವಿಧ ಭಕ್ಷಣಗಳ ನಿವೇದನೆ ಮಾಡಲಾಯಿತು. ನಂತರ ಗೋಷ್ಠಿ ಶಾತುಮೊರೆ ನೆರವೇರಿತು. ನೂರಾರು ಭಕ್ತರು ಈ ಉತ್ಸವದಲ್ಲಿ ಪಾಲ್ಗೊಂಡು ಭಗವಂತನ ಅನುಗ್ರಹಕ್ಕೆ ಪಾತ್ರರಾದರು. ಅಪ್ಪಂ ಕಲಂದ ಸಿತ್ತುಂಡಿ அக்காரம் பாலில் கலந்து சொப்படனான் சுட்டு வைத்தேன் தின்னலுறுதியேல் நம்பி செப்பிளமென் முலையார்கள் சிறுபுறம் பேசிச் சிரிப்பர் சொப்பட நீராட வேண்டும் சோத்தம்பிரான் இங்கே வாராய். ಕಾಂಚೀಪುರಂನಲ್ಲಿರುವ ತಿರುವೇಲುಕ್ಕೈ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ಮುಕುಂದ ನಾಯಕ ಪೆರುಮಾಳ್ ಸನ್ನಿಧಿಯಲ್ಲಿ ಈಗ ಧವನೋತ್ಸವ ನಡೆಯುತ್ತಿದೆ. ಶ್ರೀದೇವಿ, ಭೂದೇವಿ ಹಾಗೂ ವೇಲುಕ್ಕೈ ವಲ್ಲಿ ತಾಯಾರ್ ಸಮೇತ ದರ್ಶನ ನೀಡುತ್ತಿರುವ ಭಗವಂತನನ್ನು ಈಗ ನಾವು ಸೇವಿಸೋಣ. ತಿರುವಲ್ಲಿಕೇಣಿಯ ಶ್ರೀ ಪಾರ್ಥಸಾರಥಿ ಸ್ವಾಮಿ ದೇವಸ್ಥಾನದಲ್ಲಿ ಈಗ ಧವನೋತ್ಸವ ನಡೆಯುತ್ತಿದೆ. ಶ್ರೀ ತೆಳ್ಳಿಯ ಶಿಂಗರ್ ಪೆರುಮಾಳ್ ಅವರ ಮೊದಲನೇ ದಿನದ ಉತ್ಸವದಲ್ಲಿ ಭಗವಂತನಿಗೆ ಅಭಿಷೇಕ ನಡೆದು ನಂತರ ತಿರುವೀದಿ ಉತ್ಸವ ನಡೆಯಿತು. ಬನ್ನಿ ಈಗ ಆ ದಿವ್ಯ ಸೇವೆ ಮಾಡೋಣ. ನೆಲ್ಲೂರಿನ ತಲ್ಪಗಿರಿಯಲ್ಲಿ ಶ್ರೀ ರಂಗನಾಥ ಸ್ವಾಮಿ ಅವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ನಿನ್ನೆ ಭಗವಂತನಿಗೆ ಪುಣ್ಯಕೋಟಿ ವಿಮಾನದಲ್ಲಿ ಉತ್ಸವ ನಡೆಯಿತು. ಈಗ ಅದರ ದಿವ್ಯ ದರ್ಶನ.
ಈಗ ಒಂದು ಪುಟ್ಟ ವಿರಾಮ. பகவத் அபிமானத்தால உயர்ந்தவர்கள்லாம் யார் யாரு அப்படின்னா, நரசிம்ம அவதாரத்துல பிரகலாதன் பகவத் அபிமானம் பெற்று உயர்ந்தவனும் ஆயிட்டான். ஏன்னா பாகவத பரம்பரையில பிரகலாத, நாரத, பராசர, புண்டரீக, வியாசாம்பரீஷன்னு ஸ்துதி எடுத்த எடுப்புல பக்த சக்கரவர்த்தி அப்படின்னு அவனுக்கு பட்டம் கட்டுறார் நரசிம்மர். அதனால பகவத் அபிமானம் பெற்றவன் அவன். ராமாவதாரத்துல ஹனுமார் பகவத் அபிமானம் பெற்றவர். கிருஷ்ணாவதாரத்துல கோபிகைகள் பகவத் அபிமானம் பெற்றவர்கள். அது போராது, நமக்கு ஆச்சாரிய அபிமானம் வேணும். பகவத் அபிமானம் இருந்தா இன்னைக்கு இருக்கும், நாளைக்கு அவரை நம்ப முடியாது. யாருக்கும் மெய்யன் அல்லன்னு ஆழ்வாரே சொல்லியிருக்காரு. அப்போ ஆச்சாரிய அபிமானம் வேணும். அதுதான் நமக்கு ஸ்திரமா இருக்கும். நேத்திக்கு போலவே இன்னைக்கும், இன்னைக்கு போலவே நாளைக்கும், 8:30க்கும், 7 பிறவிக்கும் அது எப்பவும் நம்ம பக்கத்துல இருக்கும். श्रीमते रामानुजाय नमः। ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ನಾಗಮಂಗಲದಲ್ಲಿ ಶ್ರೀ ಸೌಮ್ಯಕೇಶವ ಸ್ವಾಮಿಯವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. ಇಂದು ಮಹಾಭಿಷೇಕ ನಡೆಯಿತು. ರಮಣೀಯವಾದ ಅಲಂಕಾರದಲ್ಲಿ ಕಂಗೊಳಿಸುತ್ತಿರುವ ಭಗವಂತನನ್ನು ಈಗ ನಾವು ದರ್ಶಿಸಿ ಕೃತಾರ್ಥರಾಗೋಣ. ದಾಸನ ಮಾಡಿಕೋಯನ್ನ, ದಾಸನ ಮಾಡಿಕೋಯನ್ನ, ಸ್ವಾಮಿ ಸಾಸಿರ ನಾಮದ ವೆಂಕಟರಮಣ, ದಾಸನ ಮಾಡಿಕೋಯನ್ನ. ಪುಷ್ಕರ ದಿವ್ಯ ಕ್ಷೇತ್ರದಲ್ಲಿ ಶ್ರೀ ವೈಕುಂಠನಾಥ ಪೆರುಮಾಳವರಿಗೆ ಈಗ ಬ್ರಹ್ಮೋತ್ಸವ ನಡೆಯುತ್ತಿದೆ. 2ನೇ ದಿನವಾದ ಇಂದು ಬೆಳ್ಳಿ ಹಂಸ ವಾಹನದಲ್ಲಿ ಭಗವಂತನಿಗೆ ಉತ್ಸವ ನಡೆಯಿತು. ಈ ವೈಭವವಾದ ಉತ್ಸವದಲ್ಲಿ 100 ಭಕ್ತರು ಪಾಲ್ಗೊಂಡಿದ್ದರು. ಬನ್ನಿ ಈಗ ನಾವು ಅದರ ದಿವ್ಯಾನುಭವ ಪಡೆಯೋಣ. ಒಂದು ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ಇಳೆಯವಿಲ್ಲಿ ಶ್ರೀನಿಧಿ ಸ್ವಾಮಿಯವರಿಂದ ತಿರುವಿರುತ್ತಂನ 66ರಿಂದ 70 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ, ಷಷ್ಠಿ, ವಿಶಾಖ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.